Good morning and welcome back. Morning breakfast and ನನ್ನ ಕಾಲು ಸ್ವಲ್ಪ ಬೆಟರ್ ಬಟ್ ಇನ್ನು ನಡೆಯೋಂಗಂತೂ ಇಲ್ಲ. ಸೊ ನಾನು ಸಿಗ್ತೀನಿ ರೆಡಿಯಾಗಿ. ಬಾಯ್ ಬಾಯ್. ಇವತ್ತು ನಾವು ಹೋಗ್ತಿರೋ ಜಾಗ ಚಿತ್ತೋಡ್ಗಢ ಫೋರ್ಟ್. ಈ ಫೋರ್ಟ್ನ ನೋಡಿ ಇವತ್ತು ಸಂಜೆನೇ ಪುಷ್ಕರ್ ರೀಚ್ ಆಗಿ ಅಲ್ಲಿಂದ ನೆಕ್ಸ್ಟ್ ಜರ್ನಿ ಕಂಟಿನ್ಯೂ ಮಾಡ್ತೀವಿ. ಇಲ್ಲಿ ಕುಂಭ್ ಮಹಲ್, ಮೀರಾ ಮಂದಿರ್, ವಿಕ್ಟ್ರಿ ಟವರ್ ಮತ್ತು ರಾಣಿ ಪದ್ಮಿನಿ ಮಹಲ್ ಇಷ್ಟು 4 ಜಾಗನೂ ಇವತ್ತು ವಿಸಿಟ್ ಮಾಡೋದಿದೆ. ಇಲ್ಲಿ ನಮ್ಮ ಬಸ್ ಅಲ್ಲವಿಲ್ಲ, ಅದಕ್ಕೆ ಇಲ್ಲೇ ಲೋಕಲ್ ಆಟೋ ಸಿಗುತ್ತೆ, ಅದನ್ನು ತೊಗೊಂಡು ಡಿಫ್ರೆಂಟ್ ಪಾಯಿಂಟ್ಸ್ ಅದೆಲ್ಲ ಅಲ್ಲಿಗೆ ಹೋಗಬೇಕು. ಆ್ಯಂಡ್ ನನಗೆ ಎಲ್ಲದೂ ನೀಟಾಗಿ ತೋರ್ಸೋಕ್ಕಾಗಿಲ್ಲ, ನನಗೆ ಹೋಗೋಕ್ಕಾಗಿಲ್ಲ ಫಸ್ಟ್ ಆಫ್ ಆಲ್, ಬಿಕಾಸ್ ನೆನ್ನೆ ತಾನೇ ನನ್ನ ಕಾಲು ಫ್ರ್ಯಾಕ್ಚರ್ ಮಾಡ್ಕೊಂಡಿದ್ದೆ. ಆದರೂ ವೀಲ್ ಚೇರಲ್ಲಿ ಎಲ್ಲೆಲ್ಲಿ ಹೋಗೋಕ್ಕಾಯ್ತು ಅದೆಲ್ಲ ನೋಡಿ ಬಂದೆ ನಾನು. ಬಟ್ ನನಗೆ ನಡೆಯೋಕ್ಕೆ ಕಷ್ಟ ಆಯ್ತು, ಅಲ್ಲಿ ಆನ್ ಟಾಪ್ ವೀಡಿಯೋ ಮಾಡೋಕ್ಕೆ ಆಗೇ ಇಲ್ಲ ನನಗೆಲ್ಲ ಕಡೆ. ಚಿತ್ತೋರ್ಗಢ ಫೋರ್ಟ್ ಇದೆ. ಎಷ್ಟು ಗೇಟ್ಗಳಲ್ಲಿ ಎಷ್ಟು ಎಂಟ್ರೆನ್ಸ್ ಆಗೋಲ್ಲ. ಡಿಪ್ರೆಸಿಂಗ್. ಇಲ್ಲೇ ಆಟೋದಲ್ಲಿ ಕುತ್ಕೋಬೇಕು ನಾನು. ಆ ಕಡೆ ತಿರುಗ್ತಿದ್ರೆ ಎಷ್ಟು ಚೆನ್ನಾಗಿದೆ, ಒಳಗೂ ಹೋಗೋಂಗೆ. ಬಟ್ ಇಟ್ಸ್ ಓಕೆ, ನಾನು ಎಟ್ಲೀಸ್ಟ್ ಆಚೆಗೆ ಕಾಣಿಸ್ತಲ್ಲ. ತುಂಬ ಡಿಸಪಾಯಿಂಟೆಡ್. ಎಷ್ಟು ಚೆನ್ನಾಗಿರ್ಬೇಡ ಇದು ಒಳಗೆ. ಇಟ್ಸ್ ಓಕೆ, ನಾನು ನೆಕ್ಸ್ಟ್ ಟೈಮಿಂದ ನೋಡೋಕ್ಕೆ ಅಂತಲೇ ಬರ್ತೀನಿ. ಬಟ್ ಇವಾಗ ಎಷ್ಟು ಕಾಣಿಸ್ತಿದೆ ಅಲ್ಲ ಅಷ್ಟು ಸಾಕು. ಒಂದು ಸ್ವಲ್ಪ ದಿನ ಜಾಗ ನೋಡೋದಿಲ್ಲ ನಿಮಗೆ, ಬರೀ ನನ್ನ ಮೂತಿ ನೋಡೋದು ಇಲ್ಲ ನನ್ನ ಕಾಲು ನೋಡೋದು ತೋರಿಸ್ತೀನಿ. ಇದನ್ನು ನೋಡೋದಷ್ಟೇ. ನಾನು ನಿಜ ಹೆವಿ ಇದ್ದೀನಿ. ಇಲ್ಲ ಹತ್ತುತ್ತೀನಿ. ಓಕೆ, ಇಲ್ಲ ಹತ್ತುತ್ತೀನಿ. ಹಾಂ ಇಷ್ಟು ಸಾಕು. ಹಾಂ ಸಿರ್ಫ್ ಇತ್ನಾ ಹಿ. ಹಾಂ छोड़ दो. ಎಂಥ ಪರಿಸ್ಥಿತಿ ನಂದು, ವೀಲ್ ಚೇರಲ್ಲಿ ಕುತ್ಕೊಂಡು ವ್ಲಾಗ್ ಮಾಡ್ತಾ ಇದ್ದೀನಿ. लाइफ एक्सपीरियंसेस लीला मीरा टेंपल है, ये कुंभ शाम टेंपल. विक्ट्री टावर. हाँ ಏನು ಪರಿಸ್ಥಿತಿ ನಂದು. ಅದೇ ಈ ಟ್ರಿಪ್ಪೇನೆ, ಹೋಲ್ ಟ್ರಿಪ್ಪೇ. ಫಸ್ಟ್ ನಾಪ್ಸ್ಕೊಳೋದು ಬಿದ್ದಿದ್ದೇನೆ ಕಿಶೋರ್ನ. ಛತ್ರಿ ಇಟ್ಕೊಂಡು ಈಚೆಡೆ ಕುತ್ಕೊಂಡು ವಿಜಯ್ ಟವರ್ ನೋಡ್ತಾ ಇದ್ದೆ ನೋಡಿ, ವಿಕ್ಟ್ರಿ ಟವರ್.
ಲಾಸ್ಟಿಗೆ ನಾವು ಹೋಗಿದ್ದ ಜಾಗ ರಾಣಿ ಪದ್ಮಿನಿ ಮಹಲ್. ನಿಮಗೆಲ್ರಿಗೂ ಅಲಾವುದ್ದೀನ್ ಖಿಲ್ಜಿ ಮತ್ತು ರಾಣಿ ಪದ್ಮಿನಿ ಕತೆ ಗೊತ್ತೇ ಇರಬೇಕು. ಅಲಾವುದ್ದೀನ್ ಖಿಲ್ಜಿ ರಾಣಿ ಪದ್ಮಿನಿನ ದೂರದಿಂದ ನಿಂತ್ಕೊಂಡು ಅವಳ ರಿಫ್ಲೆಕ್ಷನ್ನ ನೋಡ್ತಾನೆ ಒಂದು ರೂಮಿಂದ. ಆ ಜಾಗ ಇಲ್ಲಿದೆ. ಆ್ಯಂಡ್ ಬೇರೆಯವರೆಲ್ಲ ಯಾವಾಗ ಜೋಹರ್ ಮಾಡಿದ್ರು ಆ್ಯಂಡ್ ಯಾವಾಗ ರಾಣಿ ಪದ್ಮಿನಿ ಖಿಲ್ಜಿಗೆ ಸಿಕ್ಕಿಲ್ಲ, ಕೋಪದಿಂದ ಎಷ್ಟೊಂದು ಮಾನ್ಯುಮೆಂಟ್ಸ್ ಡಿಸ್ಟ್ರಾಯ್ ಮಾಡಿದ್ದಾನೆ. ಅದು ಇವಾಗ್ಲೂ ನೋಡ್ಬೋದು ನಾವಲ್ಲಿ ಹೋದಾಗ. ಆ್ಯಂಡ್ ವೀಲ್ ಚೇರ್ ಫೆಸಿಲಿಟಿ ಇಲ್ಲೂ ಇದೆ. ಬಟ್ ಸ್ಟಾರ್ಟಿಂಗ್ ಫಸ್ಟ್ 2 ಪಾಯಿಂಟ್ಸಲ್ಲಿ ವೀಲ್ ಚೇರ್ ಎಲ್ಲ ಕಡೆ ಹೋಗೋಕ್ಕಾಗೋದಿಲ್ಲ, ಬಿಕಾಸ್ ಅಲ್ಲೆಲ್ಲ ಮೆಟ್ಲಿದೆ. ಬಟ್ ಇದು ಫ್ಲ್ಯಾಟ್ ಸರ್ಫೇಸ್ ಇದೆ, ಎಲ್ಲೂ ಹತ್ತು ಇಳಿದು ಮಾಡೋದಿಲ್ಲ. ಆ್ಯಂಡ್ ಇಲ್ಲಿ ಯಾರು ನಿಮಗೆ ವೀಲ್ ಚೇರ್ನ ತಳ್ಳಕ್ಕೆ ಯಾರೂ ಇರೋದಿಲ್ಲ, ನಿಮ್ಮವರೇ ಯಾರೋ ಇರಬೇಕು. ಇಲ್ಲಿ ನನ್ನ ಗೈಡ್ ಹೆಲ್ಪ್ ಮಾಡಿದ್ರು ನನಗೆ ಎಲ್ಲ ಕಡೆ. ಓ ಇಲ್ಲಿ ಇದಿದೆ ಏನ ಎಲ್ಲ ಕಡೆಯಲ್ಲಿ ಮಾಡಿದ್ದಾರೆ ಈಗ ವೀಲ್ ಚೇರ್. ಹಾಂ ಒಳ್ಳೇದೇನೆ. ಎಷ್ಟೊಂದು ಜನ ಇರ್ತಾರಲ್ಲ ನಡೆಯೋಕೆ ಆಗ್ದಲೇ ಇರೋರೇನೆ. ಈಗ ಒಬ್ಬರು ಫಾರಿನರ್ಸ್ ಬಂದ್ರಲ್ಲ. ಹಾಂ ನೋಡಿದೆ ನಾನು. ಏನಿದೆ ಫುಲ್ ಟೂರೇ ಆಗ್ತದೆ ನನಗೆ ಚೆನ್ನಾಗಿ ವೀಲ್ ಚೇರಲ್ಲಿ. ಹಾಂ ಇಲ್ಲಿ ಇದ್ದಾರಲ್ಲ ಒಬ್ರು ಅಜ್ಜಿ, ನನ್ನ ಕಂಪನಿ ಇದ್ದಾರೆ. ಬಟ್ ಪಾಪ ಬರ್ತಾರೆ, ಅವರಿಗೆ ಈ ಕಡೆ ಬಂದು ಹೋಗ್ಬೋದಲ್ಲ. ಆಟೋಲಿ ಕೂತು ಕಾಯ್ತಿದ್ದೀನಿ. ಎಲ್ಲರೂ ಶಾಪಿಂಗ್ ಹೋಗಿದ್ದಾರೆ. ಅಲ್ಲೂ ಸ್ವಲ್ಪ ಹತ್ತದಿತ್ತು, ನನಗೆ ಹತ್ತದಿಲ್ಲ. ಜಾಸ್ತಿ ನಡೆದಿದ್ದೀನಿ ಇವತ್ತಿಗೆ. ನಾನು ನಡೆದಿಲ್ಲ ಪಾಪ. ಎಲ್ಲ ಕಡೆನೂ ವೀಲ್ ಚೇರೆಲ್ಲ ಕರ್ಕೊಂಡು ಹೋದ್ರು ಎಲ್ಲರೂ, ಎಸ್ಪೆಷಲಿ ನನ್ನ ಟೂರ್ ಗೈಡ್. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲ ಅವ್ರಿಗೆ. ಆಟೋ ಅವರು ಬಂದರು ಪಾಪ ಹೆಲ್ಪ್ ಮಾಡೋದಕ್ಕೆ. ಗೊತ್ತಿಲ್ಲ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ. ಬರೀ ಇವಾಗ ಚೆನ್ನಾಗಿ ರೆಸ್ಟ್ ಮಾಡ್ತಿದ್ದೀನಿ. ಇವಾಗ ಇನ್ನು 4 hours ಬರೀ ಟ್ರಾವೆಲಿಂಗ್ ಇದೆ ಪುಷ್ಕರ್ಗೆ. ಇನ್ನೇನೂ ಇಲ್ಲ. ಇವತ್ತು ನೋಡಿ ಜಾಗ ಎಲ್ಲ ಮುಗೀತು, ಇನ್ನೇನು ನೋಡೋಕ್ಕಿಲ್ಲ ಇವತ್ತು. ಹಾಯ್ ಬ್ರೋ, ತಡೀರಿ ಸಿ ದ್ಯಾಟ್. ಹಾಯ್ ಬ್ರೋ. ಸೊ ನಾನು ಸಿಗ್ತೀನಿ ಇನ್ನು ಪುಷ್ಕರ್ ಹೋಟೆಲ್ ರೀಚ್ ಆದಮೇಲೆ ರಾತ್ರಿ. ಅಲ್ಲಿ ಹೋಗಿ ರೆಸ್ಟ್ ಮಾಡೋದು ಅಷ್ಟೇ. ಇಲ್ಲಿಂದ 4 hours ಜರ್ನಿ ಏನೋ ಇದೆ. ಅದು ಚಿತ್ತೋರ್ಘರಿಂದ ಚಿತ್ತೋರ್ಘರ್ ಗೊತ್ತಿಲ್ಲ ಏನೋ ಅಷ್ಟು. ಅಲ್ಲಿ ಸಿಗ್ತೀನಿ. ಟಾಟಾ.